ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ಗೌರಿಬಿದನೂರು ಬೈಪಾಸ್ನಲ್ಲಿ ಚರಂಡಿ ನೀರಿನ ರಾಜಕೀಯ. 6 ತಿಂಗಳಿನಿಂದ ನರಕ ಯಾತನೆ. ನಗರಸಭೆ ವಿರುದ್ಧ ಜನರ ಆಕ್ರೋಶ. ಗೌರಿಬಿದನೂರು ಪಟ್ಟಣದ ಬೈಪಾಸ್ ರಸ್ತೆಯ ಡೈಲಿ ಝೋನ್ ಮುಂಭಾಗದ ವೃತ್ತದ ಬಳಿ ಒಳಚರಂಡಿಯ ಕಲುಷಿತ ನೀರು ರಸ್ತೆ ಮೇಲಕ್ಕೆ ಉಕ್ಕಿ ಹರಿಯುತ್ತಿರುವ ಘಟನೆ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಕಳೆದ 6 ತಿಂಗಳಿನಿಂದ ಈ ಸಮಸ್ಯೆ ಮುಂದುವರೆದಿದ್ದರೂ ನಗರಸಭಾ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ನಿಮ್ಮ ಹೆಸರಣ್ಣ? ರಹಮತುಲ್ಲಾ ಅಂತ. ಏನಣ್ಣ ತೊಂದರೆ ಇಲ್ಲಿ? ತೊಂದರೆ ಇದು ಒಂದು 6 ತಿಂಗಳಿಂದ ನೋಡಿ ಮೇನ್ ರೋಡ್ಗೆಲ್ಲ ಚರಂಡಿ ನೀರು ನೋಡಿ ಆ ಕಡೆ ಇದೆ ಚರಂಡಿ ನೀರೆಲ್ಲ ರೋಡಿಗೆ ಬಿಟ್ಟಿದ್ದಾರೆ. ಈ ಗಾಡಿಗಳು ಬರೋ ಗಾಡಿಗಳು ಹೋಗೋ ಗಾಡಿಗಳೆಲ್ಲ ಮೇಲೆ ಇರಿಸ್ಕೊಂಡು ಎಲ್ಲ ಹೋಗ್ತಾರೆ. ಇದ್ರ ಬಗ್ಗೆ ಯಾರು ತಲೆನೇ ಕೆಲಿಸ್ಕೊಂತ ಇಲ್ಲ. ಎಷ್ಟು ದಿನದಿಂದ ಹಂಗೆ ಇದೆ? ಇದು ಒಂದು 6-7 ತಿಂಗಳಿಂದ ಹಂಗೆ ಇದೆ. ಚರಂಡಿ ನೀರೇ ಮೈನ್ ರೋಡ್ ಬಿಟ್ಟಿದ್ದಾರೆ ನೋಡಿ. ಮೈನ್ ರೋಡ್ ಜನ ಓಡಾಡೋ ಮೈನ್ ರೋಡ್ ಇದು. ಅಧಿಕಾರಿಗಳಿಗೆ ಗಮನ ತಂದಿದ್ರ? ಯಾರು ತಲೆನೇ ಕೆಲಿಸ್ಕೊಂತ ಇಲ್ಲ ಇದ್ರ ಬಗ್ಗೆ. ಇಲ್ಲಿ ಚರಂಡಿ ಇದೆಯಾ? ಇಲ್ಲಿ ಚರಂಡಿ ಇಲ್ಲ ನೋಡಿ, ಎಲ್ಲ ರೋಡಿಗೆ ಬಿಟ್ಟವ್ರೆ. ಚರಂಡಿ ಅಲ್ಲಿದೆ, ಇಲ್ಲ ಇದು ಮಾಡಿಲ್ಲ ನೋಡಿ. ಅಲ್ಲಿ ಆಗಲೇ ತೋರಿಸಿ ಚರಂಡಿ ಅಲ್ಲಿ ಸ್ಟಾಪ್ ಆಗಿದೆ. ಈ ಏರಿಯಾ ನೀರೆಲ್ಲ ಹಿಂಗೆ ಬರುತ್ತಾ? ಈ ಏರಿಯಾ ಎಷ್ಟು ಮನೆ ಇದಾವೋ ಎಲ್ಲ ನೀರೆಲ್ಲ ಇಲ್ಲ, ಎಲ್ಲ ಚರಂಡಿ ನೀರೇ ಇವೆ. ಎಲ್ಲರಿಗೂ ಆರೋಗ್ಯ ಸಮಸ್ಯೆ ನೋಡಿ. ನಮ್ಮ ಅಂಗಡಿ ಪಕ್ಕದಲ್ಲೇ ಇರೋದು ಅಂಗಡಿ. ಎಲ್ಲರಿಗೂ ಆರೋಗ್ಯ, ಕೆಮ್ಮು, ನೆಗಡಿ, ಜ್ವರ ಎಲ್ಲ. ರಾತ್ರಿ ಹೊತ್ತು ಸಾಯಂಕಾಲ ಆದರೆ ಸೊಳ್ಳೆ ಕಾಟ. ಈ ಚರಂಡಿ ನೀರು ಬಿಟ್ಟಿರೋದಕ್ಕೆ ಈ ಕಡೆ ಎಲ್ಲ ಸೊಳ್ಳೆ ಕಾಟ ಆಗಿದೆ. ಪ್ರತಿದಿನ ಸಾವಿರಾರು ವಾಹನಗಳು ಸಂಚರಿಸುವ ಪ್ರಮುಖ ಬೈಪಾಸ್ ರಸ್ತೆಯ ಮೇಲೆಯೇ ಚರಂಡಿ ನೀರು ಹರಿದು ದುರ್ವಾಸನೆ ಬೀರುತ್ತಿದ್ದು ವಾಹನ ಸವಾರರು, ಪಾದಚಾರಿಗಳು ಹಾಗೂ ಸ್ಥಳೀಯ ನಿವಾಸಿಗಳು ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ರಸ್ತೆ ತುಂಬಾ ಹರಡಿರುವ ಕೊಳಚೆ ನೀರು ವಾಹನಗಳು ಓಡಾಡಿದಾಗ ಸವಾರರ ಮುಖಕ್ಕೆ ಸಿಡಿತಿರೋದು ಜನರ ಆಕ್ರೋಶಕ್ಕೆ ಮತ್ತಷ್ಟು ಕಾರಣವಾಗಿದೆ. ರಸ್ತೆ ತುಂಬಾ ಹರಡಿರುವ ಕೊಳಚೆ ನೀರು ವಾಹನಗಳು ಓಡಾಡಿದಾಗ ಸವಾರರ ಮುಖಕ್ಕೆ ಸಿಡಿತಿರೋದು ಜನರ ಆಕ್ರೋಶವನ್ನ ಮತ್ತಷ್ಟು ಹೆಚ್ಚಿದೆ. ಸ್ಥಳೀಯರ ಪ್ರಕಾರ ಈ ಭಾಗದಲ್ಲಿರುವ ಸುಮಾರು 100ಕ್ಕೂ ಹೆಚ್ಚು ಮನೆಗಳ ತ್ಯಾಜ್ಯ ನೀರು ಸರಾಗವಾಗಿ ಹರಿದು ಹೋಗಲು ಸಮರ್ಪಕ ಒಳಚರಂಡಿ ವ್ಯವಸ್ಥೆ ಇಲ್ಲ. ಇದರಿಂದ ತಾತ್ಕಾಲಿಕ ಪರಿಹಾರ ಎಂಬ ಹೆಸರಿನಲ್ಲಿ ಸಣ್ಣ ಪೈಪ್ ಅಳವಡಿಸಿ ನೇರವಾಗಿ ರಸ್ತೆಗೆ ಚರಂಡಿ ನೀರನ್ನು ಬಿಡಲಾಗಿದೆ. ಇದು ನಗರಸಭೆಯ ನಿರ್ಲಕ್ಷ್ಯಕ್ಕೆ ಜೀವಂತ ಸಾಕ್ಷಿಯಾಗಿದೆ ಅಂತ ನಿವಾಸಿಗಳು ಆರೋಪಿಸುತ್ತಿದ್ದಾರೆ. ಅಭಿವೃದ್ಧಿ ತೆರಿಗೆ ಮಾತ್ರ ಸರಿಯಾಗಿ ವಸೂಲಿ ಮಾಡ್ತಾರೆ, ಆದರೆ ಅಭಿವೃದ್ಧಿ ಎಲ್ಲಿದೆ? ರಸ್ತೆ ಮೇಲೆ ಚರಂಡಿ ಹರಿತಿದ್ರೂ ಅಧಿಕಾರಿಗಳಿಗೆ ಕಾಣುವುದಿಲ್ವೇ ಅಂತ ಸ್ಥಳೀಯರು ಕಿಡಿಕಾರಿದ್ದಾರೆ. ಈ ಕುರಿತು ಹಲವಾರು ಬಾರಿ ನಗರಸಭಾ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಮಾಹಿತಿ ನೀಡಿದ್ರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಅಂತ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೈಪಾಸ್ ರಸ್ತೆ ಅಂದ್ರೆ ಪಟ್ಟಣದ ಗೌರವದ ರಸ್ತೆ. ಆದರೆ ಈಗ ಇದೇ ರಸ್ತೆ ದುರ್ವಾಸನೆ, ಕೊಳಚೆ ನೀರು ಮತ್ತು ಅಸ್ವಚ್ಛತೆಯ ಕೇಂದ್ರವಾಗಿರೋದು ನಾಗರಿಕರಲ್ಲಿ ಅಸಮಾಧಾನ ಮೂಡಿಸಿದೆ. ಪ್ರತಿದಿನ ಇದೇ ರಸ್ತೆಯಲ್ಲಿ ಅಧಿಕಾರಿಗಳು, ಜನಪ್ರತಿನಿಧಿಗಳು ಸಂಚರಿಸುತ್ತಿದ್ರೂ ಸಮಸ್ಯೆ ಕಾಣದಂತೆ ಹೋಗ್ತಿರೋದು ಸಾರ್ವಜನಿಕರ ಪ್ರಶ್ನೆಗೆ ಕಾರಣವಾಗಿದೆ. ಸ್ಥಳೀಯ ನಿವಾಸಿಗಳು ಕೂಡಲೇ ಶಾಶ್ವತ ಒಳಚರಂಡಿ ವ್ಯವಸ್ಥೆ ನಿರ್ಮಿಸಿ ಸಮಸ್ಯೆ ಪರಿಹರಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಒಟ್ಟಾರೆ ಗೌರಿಬಿದನೂರು ಬೈಪಾಸ್ ರಸ್ತೆಯ ಈ ದುಸ್ಥಿತಿ ನಗರಸಭೆಯ ಆಡಳಿತ ವೈಫಲ್ಯವನ್ನ ಬಯಲಿಗೆಳೆದಿದ್ದು ಸಾರ್ವಜನಿಕರ ಸಹನೆಯ ಕಟ್ಟೆ ಒಡೆಯುವ ಹಂತಕ್ಕೆ ತಲುಪಿದೆ. ವರದಿ ಸ್ವಾಗತ್, ಸುಮನ್ ಟಿವಿ.